ಡಿಯರ್ ಸ್ಟೂಡೆಂಟ್ಸ್, ಈ ಸೆಷನ್ನಲ್ಲಿ ರಿಲೇಷನ್ಸಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಇದೇ ಎಕ್ಸಾಂಪಲ್ನ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಆದರೆ ಇಲ್ಲಿ ಡಿಫರೆಂಟ್ ಎಕ್ಸಾಂಪಲ್ಸನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ಹೇಗೆ ಸುಲಭವಾಗಿ ನಾವು ನೆನ್ಪಿಟ್ಕೋಬೋದು ನೋಡಿ. ಇಲ್ಲಿ ಸಿಮಿಟ್ರಿಕ್ ಅಂತ ಕೇಳಿದ್ದಾರೆ, ರಿಫ್ಲೆಕ್ಸಿವ್ ಆಗಬಾರ್ದು, ಟ್ರಾನ್ಸಿಟಿವ್ ಆಗಬಾರ್ದು, ಆದರೆ ಸಿಮಿಟ್ರಿಕ್ ಆಗಬೇಕು. ಸಿಮಿಟ್ರಿಕ್ ಡೆಫಿನೇಷನ್ ಏನು? ಇಫ್ ಎ ಬಿ ಬಿಲಾಂಗ್ ಟು ಆರ್, ಎ ಬಿ ಬಿಲಾಂಗ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ ಟು ಆರ್. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿದ್ರೆ ನಾವು ಈಸಿಲಿ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ ವಿಚ್ ಇಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಈಗ ಯಾವುದೇ ಒಂದು ರಿಲೇಷನ್ನ ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ಸೆಟ್ ಇರಬೇಕು. ಇಲ್ಲಿ ಸೆಟ್ ಎ ಈಸ್ ಈಕ್ವಲ್ ಟು ಎ ಬಿ ಸಿ ಅಂತ ತಗೊಳ್ಳೋಣ. ದೆನ್ ಆರ್ ಈಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ ಎ ಬಿ ಕಮ ಬಿ ಎ, ಅಂದರೆ ಎ ಬಿ ಬಿಲಾಂಗ್ ಟು ಆರ್ ಆ್ಯಂಡ್ ಬಿ ಎ ಬಿಲಾಂಗ್ ಟು ಆರ್. ದಿಸ್ ಈಸ್ ಕ್ಲಿಯರ್ಲಿ ಸಿಮಿಟ್ರಿಕ್, ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಬಿಕಾಸ್ ಎ ಎ ಡಸಂಟ್ ಬಿಲಾಂಗ್ ಟು ಆರ್. ಎ ಅನ್ನೋದು ಆರಲ್ಲಿಲ್ಲ, ಆದ್ದರಿಂದ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ. ಇನ್ನು ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಸೇಮ್ ರೀಸನ್ನು. ಎ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ರಿಲೇಟೆಡ್ ಟು ಎ, ಬಟ್ ಎ ಈಸ್ ನಾಟ್ ರಿಲೇಟೆಡ್ ಟು ಎ. ಸೊ ಇಲ್ಲಿ ರಿಫ್ಲೆಕ್ಸಿವ್ ಆಗಲ್ಲ ಅನ್ನೋಕ್ಕೆ ಎ ಡಸಂಟ್ ಬಿಲಾಂಗ್ ಟು ಆರ್, ಅಥವಾ ಬಿ ಬಿ ಡಸಂಟ್ ಬಿಲಾಂಗ್ ಟು ಆರ್, ಆರ್ ಸಿ ಸಿ ಡಸಂಟ್ ಬಿಲಾಂಗ್ ಟು ಆರ್, ಯಾವ್ದು ಹೇಳಿದ್ರೂ ಆಗುತ್ತೆ. ಆದರೆ ಟ್ರಾನ್ಸಿಟಿವ್ ಅಲ್ಲ ಅನ್ನೋದಕ್ಕೆ ಎ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ರಿಲೇಟೆಡ್ ಟು ಎ, ಬಟ್ ಎ ನಾಟ್ ರಿಲೇಟೆಡ್ ಟು ಎ. ಸೊ ಕ್ಲಿಯರ್ಲಿ ಇಟ್ ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಸೊ ಈ ಥರ ಎಕ್ಸಾಂಪಲ್ ಕೇಳಿದಾಗ ನಾವು ಡೆಫಿನೇಷನ್ ನೆನೆಸ್ಕೊಂಡು ಎ ಬಿ ಬಿಲಾಂಗ್ ಟು ಆರ್ ಆ್ಯಂಡ್ ಬಿ ಎ ಬಿಲಾಂಗ್ ಟು ಆರ್, ಸೊ ಆರ್ಡರ್ಡ್ ಪೇರ್ ಎ ಬಿ ಬಿ ಎ ಆರ್ ಅಲ್ಲಿ ಬರೆದ್ಬಿಟ್ರೆ ಸಾಕು. ದಿಸ್ ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಆಯಿತು. ನೆಕ್ಸ್ಟು ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್ ಆಗಬೇಕು. ಆ ಥರದ್ದು ಎಕ್ಸಾಂಪಲ್ ಕೊಡಬೇಕು. ಟ್ರಾನ್ಸಿಟಿವ್ ಆಗಬೇಕು, ರಿಫ್ಲೆಕ್ಸಿವ್ ಆಗಬಾರ್ದು, ಮತ್ತು ಸಿಮಿಟ್ರಿಕ್ಕು ಆಗಬಾರ್ದು. ಸೊ ಆ್ಯಸ್ ಯೂಶುವಲ್ ಕನ್ಸಿಡರ್ ದ ಸೆಟ್ ಎ ಈಸ್ ಈಕ್ವಲ್ ಟು ಎ ಬಿ ಸಿ. ಇನ್ನು ಟ್ರಾನ್ಸಿಟಿವ್ ಡೆಫಿನೇಷನ್ ಏನು? ಎ ಈಸ್ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ಈಸ್ ರಿಲೇಟೆಡ್ ಟು ಸಿ ಮಸ್ಟ್ ಇಂಪ್ಲೈ ಎ ಈಸ್ ರಿಲೇಟೆಡ್ ಟು ಸಿ. ಅದಷ್ಟು ಬರೆದ್ಬಿಟ್ರೆ ಸಾಕೆ ಸಾಕು. ದಿಸ್ ಈಸ್ ಕ್ಲಿಯರ್ಲಿ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ನಾಟ್ ಸಿಮಿಟ್ರಿಕ್ ಆಗುತ್ತೆ. ಯಾಕೆ? ಎ ರಿಲೇಟೆಡ್ ಟು ಬಿ ಇಲ್ಲಿದೆ ನೋಡಿ, ಬಿ ರಿಲೇಟೆಡ್ ಟು ಸಿ ಆ್ಯಂಡ್ ಎ ಈಸ್ ರಿಲೇಟೆಡ್ ಟು ಸಿ, ಸೊ ಇಟ್ ಈಸ್ ಕ್ಲಿಯರ್ಲಿ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಯಾಕೆ ಆಗಲಿಲ್ಲ ಅಂದರೆ ಎ ಆ್ಯಂಡ್ ಎ ಅಥವಾ ಬಿ ಆ್ಯಂಡ್ ಬಿ ಆರ್ ಸಿ ಆ್ಯಂಡ್ ಸಿ, ಈ ಆರ್ಡರ್ಡ್ ಪೇರ್ ಯಾವುದೂ ಇಲ್ಲಿಲ್ಲ, ಆದ್ದರಿಂದ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ. ಇನ್ನು ಸಿಮಿಟ್ರಿಕ್ ಯಾಕೆ ಆಗಲ್ಲ ಅಂತಂದರೆ ಎ ಬಿ ಇದೆ ಆದರೆ ಬಿ ಎ ಇಲ್ಲ. ಎ ಬಿ ಬಿಲಾಂಗ್ ಟು ಆರ್ ಬಟ್ ಬಿ ಎ ಡಸಂಟ್ ಬಿಲಾಂಗ್ ಟು ಆರ್. ಎ ಬಿ ಇದೆ, ಬಿ ಎ ಇಲ್ಲ, ಅಥವಾ ಬಿ ಸಿ ಇದೆ, ಸಿ ಬಿ ಇಲ್ಲ, ಸಿ ಬಿ ಡಸಂಟ್ ಬಿಲಾಂಗ್ ಟು ಆರ್ ಅಂತ ಹೇಳ್ಬೋದು, ಅಥವಾ ಸಿ ಎ ಡಸಂಟ್ ಬಿಲಾಂಗ್ ಟು ಆರ್. ಯಾವುದೋ ಒಂದು ರೀಸನ್ ಕೊಟ್ಟರು ಸಾಕು, ಇಟ್ ಈಸ್ ಕ್ಲಿಯರ್ಲಿ ನಾಟ್ ಸಿಮಿಟ್ರಿಕ್ ಆ್ಯಂಡ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್ ಬಟ್ ಇಟ್ ಈಸ್ ಟ್ರಾನ್ಸಿಟಿವ್. ಸೊ ರೀಕಾಲ್ ದ ಡೆಫಿನೇಷನ್. ಎ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ರಿಲೇಟೆಡ್ ಟು ಸಿ implies A related to C. So it is easy to remember this example. Next to reflexive and symmetric but not transitive. ನೋಡಿ ರಿಫ್ಲೆಕ್ಸಿವ್ ಅಂದ ತಕ್ಷಣ ಎ ಎ ಬಿ ಬಿ ಸಿ ಸಿ ಬಂದ್ಬಿಡ್ಬೇಕು. ನಾವು ಕನ್ಸಿಡರ್ ದ ಸೆಟ್ ಎ ಬಿ ಸಿ ಹಿಂಗೆ ತಗೊಂಬಿಡೋಣ. ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಹೇಳಿದೆ, ಎ ಎ ಬಿ ಬಿ ಸಿ ಸಿ ಬರೀಲೇಬೇಕು. ಎ ಎ ಇದೆ, ಬಿ ಬಿ ಇಲ್ಲಿದೆ ನೋಡಿ, ಬಿ ಆ್ಯಂಡ್ ಬಿ ಇಲ್ಲಿದೆ, ಸಿ ಆ್ಯಂಡ್ ಸಿ ಇಲ್ಲಿದೆ. ಫಸ್ಟ್ ಅದನ್ನು ಬರ್ಕೊಂಬಿಡೋಣ. ಎ ಎ ಬಿ ಬಿ ಮತ್ತು ಸಿ ಸಿ ಅಂತ ಇದೆ. ಸೊ ಎ ಬಿ ಇದ್ದರೆ ಬಿ ಎ ಇರಬೇಕು, ಆದರೆ ಎ ಬಿ ಬಿ ಎ ಬರೆದ್ಬಿಟ್ರೆ ಇಲ್ಲೇನಾಗುತ್ತೆ, ಟ್ರಾನ್ಸಿಟಿವ್ ಆಗಬಾರ್ದು ಅಂತ ಹೇಳಿದ್ದಾರೆ. ಎ ಬಿ ಆ್ಯಂಡ್ ಬಿ ಎ ಇದೆ, ಎ ಎನೂ ಇದ್ಬಿಟ್ಟಿದೆ, ಆವಾಗ ನಮಗೆ ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಬಿ ಸಿ ಇದೆ, ಸಿ ಬಿನೂ ಇದೆ, ಸೊ ಬಿ ಬಿನೂ ಇದ್ಬಿಟ್ಟಿದೆ. ಹಾಗಾದರೆ ನಮಗೆ ನೋಡೋಕ್ಕೆ ಇದು ತಕ್ಷಣಕ್ಕೆ ಏನು ಕಾಣುತ್ತೆ ಅಂದರೆ ಟ್ರಾನ್ಸಿಟಿವ್ ಥರ ಕಾಣುತ್ತೆ. ಬಿ ರಿಲೇಟೆಡ್ ಟು ಸಿ, ಸಿ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ಈಸ್ ರಿಲೇಟೆಡ್ ಟು ಬಿ ಆಗಿಬಿಡುತ್ತೆ. ನೋಡಿ, ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಎ, ಸೊ ಎ ಈಸ್ ರಿಲೇಟೆಡ್ ಟು ಬಿ ಅಂತ ಕಾಣಿಸ್ಬಿಡುತ್ತೆ. ಆದರೆ ಇದು ಯಾಕೆ ಟ್ರಾನ್ಸಿಟಿವ್ ಆಗಲ್ಲ ಅಂದರೆ ನೋಡಿ, ಎ ಬಿ ಬಿಲಾಂಗ್ ಟು ಆರ್ ಇದೆ, ಬಿ ಸಿ ಬಿಲಾಂಗ್ ಟು ಆರ್ ಇದೆ, ಬಟ್ ಎ ಸಿ ಡಸಂಟ್ ಬಿಲಾಂಗ್ ಟು ಆರ್. ಎ
ಬಿ ಆರಲ್ಲಿದೆ, ಬಿ ಸಿ ಆರಲ್ಲಿದೆ, ಎ ಸಿ ಆರ್ನಲ್ಲಿಲ್ಲ. ನೋಡಿ ಎ ಸಿ ಇಲ್ಲ, ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗಲಿಲ್ಲ, ರಿಫ್ಲೆಕ್ಸಿವ್ ಆಯಿತು. ಬಿಕಾಸ್ ಎ ಇದೆ, ಬಿ ಬಿ ಇದೆ, ಸಿ ಸಿ ಇದೆ. ಎ ಬಿ ಇದ್ದರೆ ಬಿ ಎ ಇದೆ, ಬಿ ಸಿ ಇದ್ದರೆ ಸಿ ಬಿ ಇದೆ, ಹಾಗಾಗಿ ಸಿಮಿಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಕ್ಲಿಯರ್ ಆಗಿ ಕಾರಣ ಎ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ರಿಲೇಟೆಡ್ ಟು ಸಿ, ಬಟ್ ಎ ಈಸ್ ನಾಟ್ ರಿಲೇಟೆಡ್ ಟು ಸಿ. ದಿಸ್ ಈಸ್ ದ ರೀಸನ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ we have given an example for a relation which is reflexive and symmetric but not transitive. Next, reflexive and transitive but not symmetric. So let us consider the set ABC. ಈಗ ಎಕ್ಸಾಂಪಲ್ ಕೊಡ್ತಾ ಇರೋದು ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗಿರಬೇಕು, ಸಿಮಿಟ್ರಿಕ್ ಆಗಬಾರ್ದು. ಸೊ ರಿಫ್ಲೆಕ್ಸಿವ್ ಅಂದ ತಕ್ಷಣ ಐ ವಿಲ್ ರೈಟ್ ಎ ಎ, ಬಿ ಬಿ ಆ್ಯಂಡ್ ಸಿ ಸಿ. I will write AB here. AB ಅನ್ನೋದನ್ನು ತಗೊಂಡಿದ್ದೀನಿ. ಆರ್ಡರ್ಡ್ ಪೇರ್ ಎ ಬಿ ಇದೆ, ಬಿ ಎ ಇಲ್ಲ. ಎ ಬಿ ಈಸ್ ಪ್ರೆಸೆಂಟ್ ಬಟ್ ಬಿ ಎ ಡಸಂಟ್ ಬಿಲಾಂಗ್ ಟು ಆರ್, ಸೊ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಟ್ರಾನ್ಸಿಟಿವಿಟಿ ಈಸ್ ನಾಟ್ ಡಿನೈಡ್ ಅಗೈನ್. ಎ ಬಿ ಬಿ ಸಿ ಸಿ ಆದಮೇಲೆ ಎ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ರಿಲೇಟೆಡ್ ಟು ಬಿ ತಗೊಂಡ್ರೆ ಎ ಈಸ್ ರಿಲೇಟೆಡ್ ಟು ಬಿ ಹಿಯರ್, ಮುಗೀತು. ಸೊ ಕ್ಲಿಯರ್ಲಿ ದಿಸ್ ಈಸ್ ಟ್ರಾನ್ಸಿಟಿವ್ ಆ್ಯಂಡ್ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮಿಟ್ರಿಕ್. So we'll look at another example, different example on this equivalence relation. Show that the relation R in the set of points in a plane given by R is equal to, ಇಲ್ಲಿ capital R type ಆಗಬೇಕಿತ್ತು, small r type ಆಗಿದೆ. R is equal to ordered pair PQ such that distance of the point P from the origin is same as the distance of the point Q from the origin. ಸೊ ಪಿ ಕ್ಯೂ ನಾನು ಬರೀಬೇಕಂದ್ರೆ ಯಾವುದೇ ಪಾಯಿಂಟ್ನ ತಗೊಂಡ್ರೆ ಆ ಪಿ ಮತ್ತು ಕ್ಯೂ ಆರಿಜನಿಂದ ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕು. ಅಂತಹ ಸೆಟ್ ಇದು ಯಾವುದು, ರಿಲೇಷನ್ ಆರ್ ಅನ್ನೋದು. ದಿಸ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಐ ಹ್ಯಾವ್ ಟು ಶೋ ದಟ್ ದಿಸ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. Further show that the set of all points related to the point P which is not origin is the circle passing through the point P with origin as center. P not equal to 0 0 ಅಂತ ಅಂದರೆ ಆರಿಜನ್ ಅಲ್ಲದೆ ಇರೋಂಥ ಒಂದು ಪಾಯಿಂಟನ್ನು ತಗೊಂಡ್ರೆ set of all points related to the point P is the circle passing through the point P with origin as center ಅಂತ ಇದೆ. ಸೊ ಕ್ಲಿಯರ್ಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಈಗ ಒಂದು ಆರಿಜನ್ನು, ಒಂದು ಪಾಯಿಂಟ್ ಪಿ, ಇನ್ನೊಂದು ಪಾಯಿಂಟ್ ಕ್ಯೂ ಅಂದರೆ ಈ ಡಿಸ್ಟೆನ್ಸು ಸೇಮ್ ಇರಬೇಕು. ಅಂದರೆ ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ ಅಂತ ಇದ್ದರೆ ಅಂಥ ಎಲ್ಲ ಪಾಯಿಂಟನ್ನು ನಾವು ತಗೋತೀವಿ. ಆವಾಗ ಪಿ ಮತ್ತು ಕ್ಯೂ ರಿಲೇಟ್ ಆಗಿರುತ್ತೆ. ಒ ಪಿ ಈಕ್ವಲ್ಸ್ ಒ ಕ್ಯೂ ಮೀನ್ಸ್ ಪಿ ಈಸ್ ರಿಲೇಟೆಡ್ ಟು ಕ್ಯೂ. ಪಿ ಈಸ್ ರಿಲೇಟೆಡ್ ಟು ಕ್ಯೂ ಅಂದರೆ ದಿಸ್ ಈಸ್ ಪಾಸಿಂಗ್ ಥ್ರೂ ದಿಸ್ ಈಸ್ ಅ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ. ಅದನ್ನೇ ಲಾಸ್ಟ್ಗೆ ಪ್ರಶ್ನೆ ಟ್ಯಾಗ್ ಆಗಿರುವಂಥ ಕ್ವಶನ್ ಅದು. ಸೊ ಲೆಟ್ ಅಸ್ ಲುಕ್ ಅಟ್ ದಿಸ್. ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ ಪಿ ಕ್ಯೂ, set of all ordered pair PQ such that modulus of OP is equal to modulus of OQ. ಅಂದರೆ distance of the point P from the origin is same as the distance of the point Q from the origin. ಅಂದರೆ OP is equal to OQ. modulus sign ಯಾಕೆ ತಗೋತೀವಿ ಅಂದರೆ distance OP is equal to distance OQ where O is the origin. ಇದು given R. ಈಗ OP is equal to OP is obvious. modulus of OP is equal to OP. It is obvious. So PP belong to R for all P belong to A. ಅಂದರೆ each element P in the set A is related to itself. Clearly it is reflexive. ಆ ಕಾರಣಕ್ಕೆ ಇದು ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಸಿಮಿಟ್ರಿಕ್ ಆಗಬೇಕಂದ್ರೆ ಪಿ ಕ್ಯೂ ಬಿಲಾಂಗ್ ಟು ಆರ್ ಅಂತ ತಗೊಳ್ಳೋಣ. ಪಿ ಕ್ಯೂ ಬಿಲಾಂಗ್ ಟು ಆರ್ ಮೀನ್ಸ್ ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ. ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ ಅಂತ ಹೇಳಿದ್ರು ಒಂದೇ, ಒ ಕ್ಯೂ ಈಕ್ವಲ್ಸ್ ಒ ಪಿ ಅಂತ ರಿವರ್ಸ್ ಹೇಳಿದ್ರು ಒಂದೇ. ಸೊ ಕಾನ್ವರ್ಸ್ಲಿ ಅಂದರೆ ಒ ಪಿ ಈಕ್ವಲ್ಸ್ ಒ ಕ್ಯೂ, ಮಾಡ್ಯುಲಸ್ ಆಫ್ ಒ ಪಿ ಈಕ್ವಲ್ಸ್ ಒ ಕ್ಯೂ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಒ ಕ್ಯೂ ಈಕ್ವಲ್ಸ್ ಒ ಪಿ. ದಟ್ ಇಂಪ್ಲೈಸ್ ಕ್ಯೂ ಪಿ ಬಿಲಾಂಗ್ ಟು ಆರ್ ಬೈ ಡೆಫಿನೇಷನ್ ಆಫ್ ಆರ್. ಪಿ ಕ್ಯೂ ಬಿಲಾಂಗ್ ಟು ಆರ್ ಮೀನ್ಸ್ ಒ ಪಿ ಈಕ್ವಲ್ಸ್ ಒ ಕ್ಯೂ. ಒ ಕ್ಯೂ ಈಕ್ವಲ್ಸ್ ಒ ಪಿ ಆಗಿದೆ ಅಂದರೆ ಕ್ಯೂ ಪಿ ಬಿಲಾಂಗ್ ಟು ಆರ್. ಸೊ ಪಿ ಕ್ಯೂ ಬಿಲಾಂಗ್ ಟು ಆರ್ ಇಂಪ್ಲೈಸ್ ಪಿ ಕ್ಯೂ ಬಿಲಾಂಗ್ ಟು ಆರ್ ಇಂಪ್ಲೈಸ್ ಕ್ಯೂ ಪಿ ಬಿಲಾಂಗ್ ಟು ಆರ್. ಹೀಗಾಗಿದೆ. ಆದ್ದರಿಂದ ಇದು ಸಿಮಿಟ್ರಿಕ್ ಆಯಿತು.
R is symmetric. We have shown that R is reflexive and R is symmetric now. Let us check whether it is transitive. Transitive agata nodana. Let PQ belong to R and QT belong to R anta ಎರಡು ಎಲಿಮೆಂಟ್ ಅನ್ನು ತಗೋತೀವಿ. ಅವಾಗ PQ belong to R means OP equals OQ ಆಯಿತು. PQ belong to R ಅಂದ್ರೆ OP equals OQ and QT belong to R ಅಂದ್ರೆ OQ equals OT. ಈಗ ನಾವು this implies OP equals OT ಯಾಕೆ ಹೇಳ್ತೀವಿ ನೋಡಿ. OP is equal to OQ and OQ equals OT means OP must be equal to OT. ಅಲ್ಲಿಗೆ QPT belong to R ಅಂತ ಆಯಿತು. We have taken that PQ belong to R and QT belong to R and we have seen that PT belong to R. So if AB belong to R and BC belong to R, then AC belong to R ಆಯಿತು ಅಂದರೆ then we say that it is transitive. Here PT belong to R ಅಂತ ಆಯಿತು. That implies R is transitive. R transitive ಅಂತ ಆಯಿತು. So reflexive symmetric transitive ಆದ್ರಿಂದ it is clearly an equivalence relation. So ಇನ್ನು ಲಾಸ್ಟ್ ಉಳಿದಿದ್ದೇನೆಂದರೆ set of points related to P not equal to origin. Set of all points P not equal to this set origin ಅಂದರೆ O is equal to Q belong to A such that QP belong to R. QP belong to R and set of all elements related to P other than origin such that QP belong to R. Q comma P belong to R. Q comma P belong to R means set of all Q belong to A. By definition OQ is equal to OP. OQ is equal to OP. ನೋಡಿ ಅದು ಇಲ್ಲಿ ಹೇಳಿದ್ದೆ ನಾನು. OQ this is O, ಇದು P, ಇದು Q ಅಂತ ತಗೊಂಡ್ರೆ so this is set of all points that is Q lies on a circle through P with center O. ಇದು center O ಆಯಿತು. ಇದು it is passing like this. ಈ ಥರ ನಾನು ಕನ್ಕ್ಲೂಡ್ ಮಾಡ್ಬೋದು. ಸೊ ದಿಸ್ ಈಸ್ ಆಸ್ ರಿಕ್ವೈರ್ಡ್. ಸೊ ದಿಸ್ ಈಸ್ ಸೆಟ್ ಆಫ್ ಆಲ್ Q ಬಿಲಾಂಗ್ ಟು A ಸಚ್ ದಟ್ Q ಲೈಸ್ ಆನ್ ಎ ಸರ್ಕಲ್ ಥ್ರೂ P ವಿತ್ ಸೆಂಟರ್ O. ಅಂದರೆ ಈ ಸರ್ಕಲ್ P ಮೂಲಕ ಪಾಸ್ ಆಗ್ತಾ ಇರುವಂಥ ಒಂದು ಸರ್ಕಲ್ಲು ಅನ್ನೋದು ಆ ಸರ್ಕಲ್ ಮೇಲೆ Q ಅನ್ನೋದಿದೆ ಸಚ್ ದಟ್ OP ಈಸ್ ಈಕ್ವಲ್ ಟು OQ. ದಿಸ್ ಈಸ್ ಸೆಟ್ ಆಫ್ ಆಲ್ Q. ಹಿಂಗೆ ಬರುತ್ತಲ್ವ. ಇದೆಲ್ಲನೂ ಅಷ್ಟೇ. OP ಈಸ್ ಈಕ್ವಲ್ ಟು OQ. ದಟ್ ಈಸ್ OP ಈಸ್ ನಥಿಂಗ್ ಬಟ್ ದ ರೇಡಿಯಸ್ ಆಫ್ ದ ಸರ್ಕಲ್ ಆಯಿತು. Next to similar, show that the relation R defined in the set A of all triangles as R is equal to set of all ordered pairs T1 T2 such that T1 is similar to T2 is an equivalence relation. ಇಲ್ಲಿ ನಾವು T1 is congruent to T2 ಅನ್ನೋಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಸೊ ಇದು ಬಹಳ ಸಿಮಿಲರ್ ಪ್ರಾಬ್ಲಮ್ ಅದಕ್ಕೆ. ಆಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಟ್ಯಾಗ್ ಆಗಿದೆ. ಕನ್ಸಿಡರ್ ದ ರೈಟ್ ಆಂಗಲ್ ಟ್ರಯಾಂಗಲ್. Consider the right angle triangles T1 with the sides 3, 4, 5. ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ಸೈಡ್ಸು 3, 4 ಮತ್ತು 5 ಇರೋವಂಥದ್ದು ಒಂದು. ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು 5, 12, 13 ಅಂತ ಇನ್ನೊಂದು ಟ್ರಯಾಂಗಲ್ಲು. T3 ಅಂದರೆ ಒಂದು 6, 8 ಆ್ಯಂಡ್ 10 ಈ ಥರ ಇರೋ ಸೈಡ್ಸ್ ಇರೋವಂಥ ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತಗೊಳ್ಳಿ. 3 ಟ್ರಯಾಂಗಲ್ ತಗೊಂಡಿದೆ. ಸೊ ವಿ ಹ್ಯಾವ್ ಕನ್ಸಿಡರ್ಡ್ 3 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆಯಿತಾ ವಿತ್ ಸೈಡ್ಸ್ 6, 8 ಆ್ಯಂಡ್ 10. ವಿಚ್ ಟ್ರಯಾಂಗಲ್ಸ್ ಅಮಾಂಗ್ T1, T2 ಆ್ಯಂಡ್ T3 ಆರ್ ರಿಲೇಟೆಡ್. ಇವು ಮೂರರಲ್ಲಿ ಸಿಮಿಲರ್ ಯಾವುದಕ್ಕಾಗಿದೆ, ಯಾವ ಎರಡು ಟ್ರಯಾಂಗಲ್ಲು ಸಿಮಿಲರ್ ಆಗಿದೆ ಅಂತ ಪ್ರಶ್ನೆ ಇದೆ. ಸೊ ಇದನ್ನು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಫಸ್ಟು ಈ ಕೊಟ್ಟಿರೋಂಥ ರಿಲೇಷನ್ನು ಈಕ್ವಿವೆಲೆನ್ಸ್ ರಿಲೇಷನ್ ಹೌದೋ ಅಲ್ವೋ ಅಂತ ಚೆಕ್ ಮಾಡೋಣ. ಸೊ ಆ್ಯಸ್ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಯಾವುದೇ ಒಂದು ಟ್ರಯಾಂಗಲ್ಲು ಅದೇ ಟ್ರಯಾಂಗಲ್ಗೆ ಸಿಮಿಲರ್ ಆಗೇ ಇರುತ್ತೆ. ಆದ್ದರಿಂದ ನಾವೇನು ಪ್ರೂವ್ ಮಾಡಬೇಕಾದಿಲ್ಲ. ಆಬ್ವಿಯಸ್ಲಿ T ಬಿಲಾಂಗ್ ಟು ಆರ್ ಫಾರ್ ಆಲ್ T ಬಿಲಾಂಗ್ ಟು ಎ ಇಸ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್, ಸಿಮಿಲರ್ ಟ್ರಯಾಂಗಲ್ಸು. ಹಾಗಾಗಿ ಯಾವುದೇ ಒಂದು ಟ್ರಯಾಂಗಲ್ ಅದೇ ಟ್ರಯಾಂಗಲ್ಗೆ ಸಿಮಿಲರ್ ಆಗಿರುತ್ತಿದ್ರ ಆರ್ ಈಸ್ ರಿಫ್ಲೆಕ್ಸಿವ್. T ಬಿಲಾಂಗ್ ಟು ಆರ್. ಸೊ ಕ್ಲಿಯರ್ಲಿ ಆ್ಯಸ್ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್ T belong to R for all T belong to A, that implies R is reflexive. In symmetric ಅಂದರೆ T1 T2 belong to R ಅಂತ ತಗೋತೀವಿ. T1 T2 belong to R means T1 is similar to T2. T1 is similar to T2 ಅಂತ ಹೇಳಿದ್ರು ಒಂದೇ. T2 is similar to T1 ಅಂತ ಹೇಳಿದ್ರು ಒಂದೇ. T1 similar to T2 ಅಂದ್ರು ಒಂದೇ. T2 is similar to T1 ಅಂದ್ರು ಒಂದೇ. That implies T2 T1 belong to R. We have taken that T1 T2 belong to R. That implies T2 T1 belong to R. ಆದ್ರಿಂದ given relation is symmetric.
ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ನಾವು ಲೆಟ್ ಅಸ್ ಚೆಕ್ ದ ಟ್ರಾನ್ಸಿಟಿವಿಟಿನ ಚೆಕ್ ಮಾಡೋಣ. T1 T2 T2 T3 ಬಿಲಾಂಗ್ ಟು R ಅಂತ ತಗೊಳ್ಳೋಣ. ಅವಾಗ T1 ಈಸ್ ಸಿಮಿಲರ್ ಟು T2 ಆಯಿತು ಆ್ಯಂಡ್ T2 ಈಸ್ ಸಿಮಿಲರ್ ಟು T3 ಅಂತ ಆಗುತ್ತೆ. ಈಗ ನಮಗೇನು ಮೂರು ಟ್ರಯಾಂಗಲಲ್ಲಿ ಎರಡು ಟ್ರಯಾಂಗಲ್, ಈ ಟ್ರಯಾಂಗಲಿಗೆ ಸಿಮಿಲರ್ ಇದೆ, ಇದು ಇದಕ್ಕೆ ಸಿಮಿಲರ್ ಇದೆ. T1 T2 T3 ಇಷ್ಟೇ ಇದ್ರ ಮೀನಿಂಗು. ಇದು ಇದಕ್ಕೆ ಸಿಮಿಲರು, ಇದು ಇದಕ್ಕೆ ಸಿಮಿಲರ್ ಆದರೆ T1 ಈಸ್ ಸಿಮಿಲರ್ ಟು T3 ಆಬ್ವಿಯಸ್ಲಿ. ದಟ್ ಇಂಪ್ಲೈಸ್ T1 ಈಸ್ ಸಿಮಿಲರ್ ಟು T3. ದೇರ್ಫೋರ್ R is transitive. So because T1 T3 belong to R. T1 T2 T2 T3 T1 T2 and T2 T3 belong to R implies T1 T3 belong to R implies R is transitive. Hence R is an equivalence relation as required. ನಾವು ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತು. So we have shown that it is an equivalence relation. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಟ್ಯಾಗ್ ಆಗಿತ್ತಲ್ಲ, ಮೂರು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ T1 T2 ಮತ್ತು T3 ಅಂತ ಹೇಳಿ ಸೈಡ್ಸ್ ಎಲ್ಲ ಕೊಟ್ಟಿದ್ರು. ಸೊ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ರೇಷಿಯೋ ಆಫ್ ದೇರ್ ಸೈಡ್ಸ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆರ್ ಸೇಮ್. ಆ ಥರ ಇದೆ ಅಂದರೆ ನೋಡಿ, T1 ರೇಷಿಯೋ ಈಗ T1ನಲ್ಲಿ 3 ಇದೆ ಒಂದು ಸೈಡು, ಇನ್ನೊಂದು ಸೈಡ್ ಇಲ್ಲಿ T2 T1 ಬೈ T2 ಅಂದರೆ 3/6 ಈಸ್ ಈಕ್ವಲ್ ಟು 4/8 ಈಸ್ ಈಕ್ವಲ್ ಟು 5/10. ನೋಡಿ ಇಲ್ಲಿದೆ ಫಸ್ಟು 3 4 5 ಇಲ್ಲಿದಲ್ವಾ, 3 4 5 ಅದು ಸೈಡ್ 1. ಇನ್ನು ಲಾಸ್ಟ್ 6 and 8 and 10 ಈ ರೇಷಿಯೋ ತಗೋತಾ ಇದ್ದೀನಿ ನಾನು. 3/6 4/8 ಈಸ್ ಈಕ್ವಲ್ ಟು 5/10 ಬಂದಿರೋದ್ರಿಂದ T1 ಈಸ್ ಸಿಮಿಲರ್ ಟು T3 ಆಗುತ್ತೆ. ಸೊ ಇಲ್ಲಿ ಕ್ವಶನ್ ಇರೋದು ಕನ್ಸಿಡರ್ ದಟ್ 3 ಟ್ರಯಾಂಗಲ್ಸ್ ಆ್ಯಂಡ್ ವಿಚ್ ಅಮಾಂಗ್ ದೀಸ್ 3 ಆರ್ ರಿಲೇಟೆಡ್. ಸೊ ಇವು ಮೂರಲ್ಲಿ ಯಾವ್ದು ರಿಲೇಟ್ ಆಗಿದೆ ಅಂದರೆ ಇಲ್ಲಿ ನಮಗೆ ರಿಲೇಷನ್ ಏನು, ಸಿಮಿಲರ್ ಟ್ರಯಾಂಗಲ್ಸ್ದು ರಿಲೇಷನ್. ಆರ್ ಕಂಟೈನ್ಸ್ ಆಲ್ ಸಿಮಿಲರ್ ಟ್ರಯಾಂಗಲ್ಸ್. ಸೊ 3 4 5 6 8 10 ಆ ಟ್ರಯಾಂಗಲ್, ಸೊ ಆ ಸೈಡ್ಸ್ ಇರೋದು ನಮಗೆ ಸಿಮಿಲರ್ ಆಗುತ್ತೆ. ಇಲ್ಲಿ 3/5 4/12 ಆ್ಯಂಡ್ 5/13 ಆಗಲಿ ಅಥವಾ 5/6 12/8 ಮತ್ತು 13/10 ಆಗಲಿ ಈಕ್ವಲ್ ಆಗಲ್ಲ ಆ ರೇಷಿಯೋ. ಇದು ಈಕ್ವಲ್ ಆಗುತ್ತೆ ನೋಡಿ. ಹಾಗಾಗಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ T1 ಈಸ್ ಸಿಮಿಲರ್ ಟು T3. ಹೋಪ್ ಯು ಗಾಟ್ ದಿಸ್. ಸೊ triangles are similar if and only if the ratio of the corresponding sides is same. This ratio is same. So here clearly T1 is to T3, that is 3:4:5 is equivalent to 6:8:10. That is 3/6 equals 4/8 equals 5/10. Therefore T1 and T3 are similar triangles. So another problem on polygons, we have to check, we have to show that it is an equivalence relation. Relation is like this. Show that the relation R defined in the set A of all polygons as R is equal to set of all ordered pairs P1 P2. P1 and P2 have same number of sides. P1 and P2 have same number of sides is an equivalence relation. What is the set of all elements in A related to the right triangle T with sides 3 4 5 ಅಂತ ಒಂದು ಕ್ವಶನ್ ಟ್ಯಾಗ್ ಮಾಡಿದ್ದಾರೆ. ಈಗ ಏನು ರಿಲೇಷನ್ ಏನು, P1 and P2 have same number of sides. ಆ ಥರ ಅಂದರೆ ಈಗ 4 ಸೈಡ್ ಇರೋಂಥ ಎಲ್ಲದು ಒಂದು ಕಡೆ ಬರಬೇಕು. 3 ಸೈಡ್ಸ್ ಇದ್ದರೆ ಮಾತ್ರ ಬರಿತೀವಿ. P1 and P2. P1 is polygon, P2 is also a polygon, P3 is also a polygon. ಈಗ P1 P2 ನಾವು ಬರಿಬೇಕು ಅಂದರೆ ಅರ್ಥ ಏನಂದರೆ ದೇ ಶುಡ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಸೈಡ್ಸ್, ಸೇಮ್ ನಂಬರ್ ಆಫ್ ಸೈಡ್ಸ್ ಇರಬೇಕು. ಈಗ P ಬಿಲಾಂಗ್ ಟು R. ಯಾಕೆ ಅಂದರೆ P ಆ್ಯಂಡ್ P ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್. ಯಾವುದೇ ಒಂದು ಈಗ ಟ್ರಯಾಂಗಲ್ ಇರ್ಬೋದು, ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀರಾ, ಆ ಟ್ರಯಾಂಗಲ್ಲು ಇಲ್ಲಿದ್ದೇ ಇರುತ್ತೆ. P ಬಿಲಾಂಗ್ ಟು R ಯಾಕಂದರೆ ಇಟ್ ಹ್ಯಾಸ್ 3 ಸೈಡ್ಸ್. ಅಥವಾ ಯಾವುದೋ ಒಂದು ಸ್ಕ್ವಯರ್ ತೊಗೋತೀವಿ, 4 ಸೈಡ್ಸ್ ಇರೋವಂಥದ್ದು. ಸೊ ಇಫ್ ಯು ಕಾಲ್ ಇಟ್ ಆಸ್ ಎಸ್, ಇಫ್ ಯು ಕಾಲ್ ದಿಸ್ ಆ್ಯಸ್ ಟ್ರಯಾಂಗಲ್ T ಅಂದರೆ TT. ಇಲ್ಲಿ P ಪಾಲಿಗನ್ ಅಂತ ಹೇಳಿರೋದ್ರಿಂದ ಹ್ಯಾವಿಂಗ್ 4 ಸೈಡ್ಸ್ ಆರ್ 3 ಸೈಡ್ಸ್ ಪಾಲಿಗನ್
ತಗೊಂಡಾಗ P and P have the same number of sides. So PP belong to R for all P belong to R. So every polygon is related to itself. ಅದು ಒಂದಾಯಿತು. ಅಲ್ಲಿ ಅದರಿಂದ R ರಿಫ್ಲೆಕ್ಸಿವ್ ಅಂತಾಯಿತು. ನೆಕ್ಸ್ಟು ಸಿಮಿಟ್ರಿಕ್ ಆಗುತ್ತಾ ನೋಡೋಣ. P1 P2 belong to R implies P1 and P2 have the same number of sides. P1 P2 belong to R means they are having same number of sides. So P1 P2 have same sides ಅಂದ್ರೂ ಒಂದೇ, P2 and P1 have same number of sides ಅಂದ್ರೂ ಒಂದೇ. ಅದರಿಂದ P1 P2 belong to R ಅಂತ ತಗೊಂಡ್ರೆ ನಮಗೆ P2 P1 belong to R ಅನ್ನೋದು ಇಂಪ್ಲೈಡ್. P1 P2 belong to R implies P2 P1 belong to R. Therefore R is symmetric. ಇನ್ನು ಉಳಿದಿದ್ದು ಟ್ರಾನ್ಸಿಟಿವಿಟಿ ಚೆಕ್ ಮಾಡಬೇಕು ನಾನು. ಸೊ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ನೋಡೋಕ್ಕೆ ಐ ಹ್ಯಾವ್ ಟು ಕನ್ಸಿಡರ್ ಟೂ ನಂಬರ್ಸ್, ಟೂ ಆರ್ಡರ್ಡ್ ಪೇರ್ಸ್. ಫಸ್ಟ್ P1 P2 P2 P3 belong to R. ಅರ್ಥ ಏನು? P1 P2 have same number of sides, P2 and P3 also have same number of sides. ಸಪೋಸ್ ಈಗ P1 has 4 sides ಅಂದ್ಕೊಳ್ಳಿ, P2 4 sides ಇರುತ್ತೆ. ಆಮೇಲೆ P2 P4 ಇದೆರಡು ತೊಗೊಂಡಾಗ ನಾನು ಇದು ಕೂಡ 4 sides ಇರುತ್ತೆ. ಅಲ್ಲಿಗೆ P1 ಮತ್ತು P4 ಎಷ್ಟು ಸೈಡ್ಸ್ ಇರುತ್ತೆ? P1 and P1 P2 P2 P3 ಸಾರಿ P4 ಅಂತ ಬರೆದೆ ನಾನು. P1 P2 has 4 sides, P2 P3 has 4 sides ಅಂತ ಎರಡು ಎಲಿಮೆಂಟ್ ತೊಗೊಂಡ್ರೆ P1 ಮತ್ತು P3 must have 4 sides only. ಆದ್ದರಿಂದ obviously P1 and P2 have the same number of sides and P2 and P3 have the same number of sides. That implies P1 and P3 have the same number of sides. That implies that P1 P3 belong to R. We have taken P1 P2 P2 P3 belong to R and we have seen that P1 P3 belong to R. Therefore R is transitive, hence R is an equivalence relation. R equivalence relation ಅಂತ ಆಯಿತು. Next, let R be the relation in the set 1, 2, 3, 4 given by R is equal to 1, 2, 2, 2, 1, 1, 4, 4, 1, 3, 3, 3, 3, 2. ಇಷ್ಟಿದೆ. This is R on the set A given by 1, 2, 3, 4. ಕ್ವಶನ್ ಏನು ನೋಡೋಣ. ಚೂಸ್ ದ ಕರೆಕ್ಟ್ ಆನ್ಸರ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಈ ಸೆಷನಲ್ಲಿ ನಾನೇನು ಡಿಸ್ಕಸ್ ಮಾಡಿದೆ ಅದೆಲ್ಲ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ಸು. ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಫಸ್ಟ್ ಒಂದೊಂದೇ ನೋಡ್ತಾ ಹೋಗಿ. ಆರ್ ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕು, ಇದೆ. 2, 2 ಇರಬೇಕು, ಇಲ್ಲ. 2, 2 ಇಲ್ಲ. 3, 3 ಇಲ್ಲ. 4, 3, 3 ಇದೆ. 4, 4 ಇಲ್ಲ. 1, 1 ಇಲ್ಲ. 1, 1 ಇಲ್ಲ ಅಂದ ತಕ್ಷಣನೇ ನಾವು ಅದು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳ್ಬೋದು. ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ಆಗಲಿಲ್ಲ. ಇದು 1, 1, 2, 2, 3, 3 ಇದೆ. 4, 4. ಐ ಆಮ್ ವೆರಿ ಸಾರಿ, ನೋಡಲಿಲ್ಲ ನಾನು ಕರೆಕ್ಟಾಗಿ. ನೋಡಿ 1, 1, 1, 1 ಇಲ್ಲಿದೆ, 2, 2 ಇಲ್ಲಿದೆ, ಆಮೇಲೆ 3, 3ನೂ ಇದೆ, 4, 4 ಇದೆ, 4 ಇದೆ. ಓಕೆ, ಆದ್ದರಿಂದ ಇದು ರಿಫ್ಲೆಕ್ಸಿವ್ ಆಯಿತು. ಆರ್ ಈಸ್ ರಿಫ್ಲೆಕ್ಸಿವ್, ಕರೆಕ್ಟ್. ಆ್ಯಂಡ್ ಸಿಮಿಟ್ರಿಕ್ ಆಗುತ್ತಾ ನೋಡಬೇಕು. ಸಿಮಿಟ್ರಿಕ್ ಆಗಬೇಕಂದ್ರೆ ಈಗ 1, 2 ಇದೆ, ಆಯಿತಾ. 2, 1 ಇಲ್ಲ. ನೋಡಿ 1, 2 ಬಿಲಾಂಗ್ ಟು ಆರ್ ಬಟ್ 2, 1 ಡಸಂಟ್ ಬಿಲಾಂಗ್ ಟು ಆರ್. ಆದ್ದರಿಂದ ಇದು ಸಿಮಿಟ್ರಿಕ್ ಆಗಲಿಲ್ಲ, ಆದ್ದರಿಂದ ಇದು ಆನ್ಸರ್ ಅಲ್ಲ. ನೆಕ್ಸ್ಟಲ್ಲಿ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದೆ, ಕರೆಕ್ಟು. ಚೆಕ್ ಮಾಡಬೇಕಾಗಿಲ್ಲ, ಮಾಡಿದ್ದೀನಿ. ನಾಟ್ ಸಿಮಿಟ್ರಿಕ್ ಅನ್ನೋದು ಕರೆಕ್ಟು. ಈಗ ಟ್ರಾನ್ಸಿಟಿವ್ ಆಗುತ್ತಾ ನೋಡ್ಬೇಕು ನಾನು. ಟ್ರಾನ್ಸಿಟಿವ್ ಆಗುತ್ತಾ ಅಂತ ನೋಡೋಣ. ಇನ್ನೊಂದು ಆನ್ಸರ್ ಏನಿದೆ ನೋಡಿ. ಆರ್ ಈಸ್ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಅಂತೂ ಅಲ್ಲ, ಯಾಕೆಂದರೆ ಮೊದಲನೇದರಲ್ಲಿ ನಾವು ಕ್ಲಿಯರ್ಲಿ ನೋಡ್ಬಿಟ್ವಿ ಅದು ಸಿಮಿಟ್ರಿಕ್ ಅಲ್ಲ ಅಂತ, ಆಯಿತಾ. ನಾಟ್ ಸಿಮಿಟ್ರಿಕ್ ಅನ್ನೋದು ಇಲ್ಲಿ ಕರೆಕ್ಟ್ ಇದೆ, ನಾವು ನೋಡಿದ್ವಿ ಆಗಲೇ. ಇಲ್ಲಿ ಆರ್ ಈಸ್ ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ, ಸಿಮಿಟ್ರಿಕ್ ಅಲ್ಲ ಇದು. ಹಂಗಾಗಿ ಇದು ಆನ್ಸರ್ ಆಗೋಕ್ಕಾಗಲ್ಲ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು ಅದನ್ನು. ಎಸ್, ನೋಡಿ ಇಲ್ಲೇ ಕ್ಲಿಯರ್ ಆಗಿ ನಾನು ಇಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಏನಂದರೆ ಮೊದಲನೇದು ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಅಲ್ಲ ಅನ್ನೋದಕ್ಕೆ 1, 2 ಬಿಲಾಂಗ್ ಟು ಆರ್ ಆ್ಯಂಡ್ 2, 1 ಡಸಂಟ್ ಬಿಲಾಂಗ್ ಟು ಆರ್. ಇಲ್ಲಿ ಸಿಮಿಟ್ರಿಕ್ ಅಂತ ಇದೆ, ಹಂಗಾಗಿ ದಿಸ್ ಈಸ್ ನಾಟ್ ದ ಆನ್ಸರ್. ಇಲ್ಲಿ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ನಾಟ್ ಸಿಮಿಟ್ರಿಕ್ ಅನ್ನೋದು ಕರೆಕ್ಟ್ ಇದೆ ಇದರಲ್ಲಿ. ಮೂರನೇದರಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ, ಆದರೆ ಇದು ರಿಫ್ಲೆಕ್ಸಿವ್, ಹಂಗಾಗಿ ಇದು ಆನ್ಸರ್ ಅಲ್ಲ. ಆಮೇಲೆ ಈಕ್ವಲೆನ್ಸ್ ರಿಲೇಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಿಮಿಟ್ರಿಕ್ ಆಗಿಲ್ಲದೆ ಇರೋದ್ರಿಂದ. ಸೊ ನಾವು ಮಿಕ್ಕಿದ್ದೇನೂ ಚೆಕ್ ಮಾಡಬೇಕಾಗಿಲ್ಲ, ಆಪ್ಷನ್ ಬಿನೇ ಕರೆಕ್ಟ್ ಆಗುತ್ತೆ. ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಕನ್ಕ್ಲೂಡ್ ಮಾಡ್ಬೋದು.
Next, let R be the relation in the set A 1, 2, 3, 4. I think it is the same question here repeated. So 1, 2 belong to R, but 2, 1 doesn't belong to R, as I said. Also R is transitive but not symmetric. Option B is the right answer. Question repeat agide illi. Next nodana. Let R be the relation in the set N given by R is equal to set of all ordered pairs AB such that A is equal to B minus 2, B is greater than 6. ಈ ಥರ ಎಲ್ಲ ಎಲಿಮೆಂಟು ಬರೀಬೇಕು ಆನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸಲ್ಲಿ. A is equal to B minus 2 ಥರ ಇರಬೇಕು ಆ್ಯಂಡ್ B should be greater than 6 ಅಂತ ಇರಬೇಕು. ಚೂಸ್ ದ ಕರೆಕ್ಟ್ ಆನ್ಸರ್. 2, 4 ಬಿಲಾಂಗ್ ಟು R, 3, 8 ಬಿಲಾಂಗ್ ಟು R, 6, 8 ಬಿಲಾಂಗ್ ಟು R ಆ್ಯಂಡ್ 8, 7 ಬಿಲಾಂಗ್ ಟು R ಅಂತ ಇದೆ. ಸೊ ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಕರೆಕ್ಟು, ಯಾವುದು ಸ್ಯಾಟಿಸ್ಫೈ ಮಾಡುತ್ತೆ. A is equal to B minus 2. ನೋಡಿ ಮೊದಲನೇದು 2 is equal to 4 minus 2. ನೋಡಿ ಕರೆಕ್ಟ್ ಆಯಿತು. ಯು ಕ್ಯಾನ್ ಅಬ್ಸರ್ವ್ ಹಿಯರ್ 2 is equal to 4 minus 2. ಕರೆಕ್ಟ್ ಆಯಿತು. ಎರಡನೇದು ನೋಡಿ 3 is equal to 8 minus 2 ಆಗಲ್ಲ. 3 is not equal to 8 minus 2. ಸೊ ದಿಸ್ is not the answer. ಇಲ್ಲಿ 6 is equal to 8 minus 2. ಇದು ಕರೆಕ್ಟ್ ಆಗುತ್ತೆ. ಆದರೆ ಏನು ಕೊಟ್ಟಿದ್ದಾರೆ, B is greater than 6. B is greater than 6. ಮೊದಲನೇ ಕೇಸಲ್ಲಿ 4 ಬಂತು. B ಇಲ್ಲಿ A is equal to B minus 2 ಇರೋದು. ಇಲ್ಲಿ B 4 ಆಗೋಯ್ತು. B is equal to 4 which is less than 6. ಹಾಗಾಗಿ this is not the answer. ಇದು ಕೂಡ ಆನ್ಸರ್ ಆಗಲಿಲ್ಲ. 6 is equal to 8 minus 2 ಮ್ಯಾಚ್ ಆಗುತ್ತೆ ಆ್ಯಂಡ್ B is greater than 6 ಕರೆಕ್ಟ್ ಆಗುತ್ತೆ. B is equal to 8 ಆಯ್ತು ಇಲ್ಲಿ. ಇನ್ನು 8 is equal to 7 minus 2 ಇದು ತಪ್ಪಾಯ್ತು. 8 is not equal to 7 minus 2. Clearly option C is the right answer. So AB belong to R only if A is equal to B minus 2 and B is greater than 6. ಇದನ್ನು ನಾವು ನೋಟ್ ಮಾಡ್ಕೋಬೇಕು. ಈಗ 6, 8 belong to R as 6 is equal to 8 minus 2 and 8 is greater than 6. ಸೊ ಮೊದಲನೇದು ಕೂಡ 2 is equal to 4 minus 2 ಆಗತ್ತೆ, ಬಟ್ B is equal to 4 is not greater than 6. ಹಾಗಾಗಿ ಇದು ಆನ್ಸರ್ ಆಗಲಿಲ್ಲ, ಇದಾಗಲಿಲ್ಲ. ಆಪ್ಷನ್ ಸಿ ಕರೆಕ್ಟ್ ಆಯಿತು ಆ್ಯಂಡ್ 8, 7 ಕೂಡ ಆಗಲ್ಲ. ಹೆನ್ಸ್ ಸಿ ಇಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ನಲ್ಲಿ ನಾವು ವಿಲ್ ಡಿಸ್ಕಸ್ ಫಂಕ್ಷನ್ಸ್.